ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರವಿಕುಮಾರ್ ಅಂಜನಾದ್ರಿ ಎಲೆಕ್ಟ್ರಾನಿಕ್ಸ್ ಕೋರ್ಮಗಳ ಏತ್ ಬೆಳಕಿಂದ. ನೋಡಿ, ಕಸ್ಟಮರ್ಗೆ ಏನು ಕೋಪ ಬಂದಿತ್ತು, ಫ್ರೀಸರ್ ಬಾಕ್ಸ್ನೆಲ್ಲ ತೂತು ಮಾಡಿಬಿಟ್ಟಿದ್ದಾರೆ. ನೋಡಿ, ಆ ತೂತೆಲ್ಲ ಮಾಡಿಬಿಟ್ಟಿದ್ದಾರೆ. ಆ ಫ್ರೀಸರ್ ಬಾಕ್ಸ್ ಕಂಪ್ರೆಸರನ್ನು ರನ್ನಿಂಗ್ ಇದೆ ಅಂತ, ಕಂಪ್ರೆಸರ್ ರನ್ನಿಂಗ್ ಇದೆ, ಫ್ರೀಸರ್ ಬಾಕ್ಸ್ ಮಾತ್ರ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ನೋಡಿ, ತುಂಬ ಕೋಪ ಇತ್ತು ಅನ್ಸುತ್ತೆ, ತೆಗ್ದು ಹೊಡ್ಬಿಟ್ಟವ್ರು ಅದಕ್ಕೆ. ಆಮೇಲೆ ಅದನ್ನು ಹಳೇದನ್ನ ಬಿಚ್ಕೊಂಬಂದೆ, ಬಿಚ್ಕೊಂಬಂದ್ಬಿಟ್ಟು ತಿರ್ಗಿ ಹೊಸದು ತರಬೇಕಲ್ಲ, ಅದಕ್ಕೆ ಸ್ಯಾಂಪಲ್ ಬೇಕಾಗಿತ್ತು. ಅದಕ್ಕೆ ನೀನು ತಿರ್ಗಿ ತೊಗೊಂಬಂದೆ, ತಿರ್ಗಿ ಹೊಸ ತೊಗೊಂಬಂದು ಎಲ್ಲ ಫಿಟ್ಟಿಂಗ್ ಮಾಡಿ ಮತ್ತು ವೆಲ್ಡಿಂಗ್ ಎಲ್ಲ ಮಾಡಿ ವ್ಯಾಕ್ಯೂಮ್ ಮಾಡಿ ಗ್ಯಾಸ್ ಎಲ್ಲ ಫಿಲ್ ಮಾಡಿದೆ. ಇದರಲ್ಲಿ ಒಂದು ಮಿಸ್ಟೇಕ್ ಆಯಿತು. ಏನಪ್ಪ ಮಿಸ್ಟೇಕು ಅಂತಂದರೆ, ನಾನು ಬೆಳಗ್ಗೆ ನೋಡಿದ್ರೆ ಕಂಪ್ರೆಸರ್ ಆನ್ ಆಗ್ತಾಯಿತ್ತು, ಆಮೇಲೆ ನೋಡಿದ್ರೆ ಕಂಪ್ರೆಸರೇ ಆನ್ ಆಗಲಿಲ್ಲ. ನೋಡಿ, ಆ ಥರ ಎರರ್ ಕೋಡು ಅದು ಬ್ಲಿಂಕ್ ಹೊಡಿತಾ ಇದೆ, ಲೈಟು ಬೋರ್ಡಲ್ಲಿ ರೆಡ್ ಲೈಟ್ ಬ್ಲಿಂಕ್ ಹೊಡಿತಾ ಇದೆ. ಸರಿ, ಕಂಪ್ರೆಸರ್ ಎಷ್ಟೊತ್ತಾದರೂ ಆನ್ ಆಗಲೇ ಇಲ್ಲ. ನಾನು ವೆಯ್ಟ್ ಮಾಡಿ ಸಾಕಾಯಿತು. ಹಂಗೂ ಮತ್ತು ಕಸ್ಟಮರ್ ಹತ್ರ ಹೇಳಿದೆ, ಈ ಥರ ಬೆಳಗ್ಗೆ ಆನ್ ಆಯಿತು ಸರ್, ಇವಾಗ ಆನ್ ಆಗಿಲ್ಲ, ಕಂಪ್ರೆಸರ್ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಇನ್ವರ್ಟ್ರ್ ಕಂಪ್ರೆಸರ್ ಇದು. ನಾನು ಅದನ್ನು ತೆಗೆದ್ಬಿಟ್ಟು ನಾರ್ಮಲ್ ಕಂಪ್ರೆಸರ್ ತೊಗೊಂಬಂದೆ, ನಾನ್ ಇನ್ವರ್ಟ್ರ್ ಕಂಪ್ರೆಸರ್ ತೊಗೊಂಬಂದ್ಬಿಟ್ಟು ಎಲ್ಲ ಫಿಟ್ಟಿಂಗ್ ಮಾಡಿದೆ. ಇದು 600 ಗ್ಯಾಸು. ಮತ್ತು ಬೋರ್ಡಲ್ಲಿ ಸ್ವಲ್ಪ ವೈರಿಂಗ್ ಎಲ್ಲ ಮಾಡಿದೆ, ಥರ್ಮೋಸ್ಟಾಟು ಕನೆಕ್ಟ್ ಮಾಡಿದೆ, ಹಂಗೂ ಹಿಂಗೂ ಕನೆಕ್ಟ್ ಮಾಡಿಬಿಟ್ಟು ರೆಡಿ ಮಾಡಾದ್ಮೇಲೆ ಚೆನ್ನಾಗಿ ಬಂತು ಕೂಲಿಂಗು. ವ್ಯಾಕ್ಯೂಮ್ ಎಲ್ಲ ಮಾಡಿ ಗ್ಯಾಸ್ ಎಲ್ಲ ಫಿಲ್ ಮಾಡಿದೆ, ಚೆನ್ನಾಗಿ ಬಂತು. ಕೂಲಿಂಗ್ ಮಾತ್ರ ಸಕ್ಕದಾಗಿ ಬರ್ತಾಯಿತ್ತು. ನಿಮ್ಮ ಮನೇಲೂ ಏನಾದರೂ ಇದೇ ಥರ ಪ್ರಾಬ್ಲಮ್ ಆಗಿದ್ದರೆ, ಮತ್ತು ರೆಫ್ರಿಜಿರೇಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಮೈಕ್ರೋವೇವ್ ಆಗಿರ್ಬೋದು, ವಾಟರ್ ಪ್ಯೂರಿಫೈಯರ್ ಆಗಿರ್ಬೋದು, AC ಆಗಿರ್ಬೋದು, ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ. ಕೋರಮಂಗಲ 8 ಬ್ಲಾಕ್ ಅಂಜನಾದ್ರಿ ಎಲೆಕ್ಟ್ರಾನಿಕ್ಸ್